ವಿದ್ಯಾರ್ಥಿಗಳಿಗೆ ಸ್ವಾಗತ. ಇಲ್ಲಿ ನೀವು ನೋಡ್ಬೋದು ಒಂದು CET ಪತ್ರಿಕೆಯನ್ನು ನಾನು ನಿಮಗೆ ಪೇಪರನ್ನು ತೋರಿಸ್ತಾ ಇದ್ದೀನಿ. ಈ ಒಂದು ರಿಯಾಲಿಟಿ ಏನು ಫೀಲ್ ಇರುತ್ತಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ, ನಿಮಗೆ ಪೇಪರ್ನಲ್ಲಿ ಮೊದಲು ಒಂದು ಕನ್ನಡದಲ್ಲಿ ಇದಿರುತ್ತೆ, ನಂತರ ಅಭ್ಯರ್ಥಿಗಳ ಸೂಚನೆಗಳು ಅಂತ ಇರುತ್ತೆ. ಇದೇ ಸೇಮು ನಿಮಗೆ ಇಲ್ಲಿ ಇಂಗ್ಲೀಷ್ನಲ್ಲಿ ಕೂಡ ಇರುತ್ತೆ ನೋಡಿ. ಟೋಟಲ್ ನಂಬರ್ ಆಫ್ ಕ್ವಶನ್ನು, ಮ್ಯಾಕ್ಸಿಮಮ್ ಮಾರ್ಕ್ಸ್, ವರ್ಷನ್ ಕೋಡು, ಇದು A1 ವರ್ಷನ್ ಇದೆ. ಫಿಸಿಕ್ಸ್ ಪೇಪರು, ಟೈಮಿಂಗು ಎಲ್ಲ ಕೊಟ್ಟಿರ್ತಾರೆ. ಇಲ್ಲಿ ಇನ್ಸ್ಟ್ರಕ್ಷನ್ ಇರುತ್ತೆ. ಈ ಕ್ವಶನ್ ಬುಕ್ಲೆಟನ್ನು ನಿಮಗೆ 10:30ಗೆ ಇನ್ವಿಜಿಲೇಟರ್ ಕೊಡಬೇಕು ಅಂತ ಇರುತ್ತೆ, 10:30ಗೆ. ಆಮೇಲೆ OMR ಸೀಟ್ನಲ್ಲಿ ನೀವು CET ನಂಬರು ಮತ್ತು ಇದನ್ನು ಮಾಡಬೇಕು ಅಂತ ಎಲ್ಲ ಇರುತ್ತೆ. ಇದನ್ನು ನೀವು ಈ ಒಂದು ಇನ್ಸ್ಟ್ರಕ್ಷನ್ಗಳನ್ನು ನಿಮ್ಮ ಇದರಲ್ಲೂ ಕೊಟ್ಟಿದ್ದಾರೆ, ಅವನ್ನೆಲ್ಲ ಓದ್ಕೋಬೇಕು ನೀವು. ಮತ್ತು ಇಲ್ಲಿ ಟೈಮಿಂಗ್ ಆ್ಯಂಡ್ ಮಾರ್ಕ್ಸ್ ಪ್ರಿಂಟೆಡ್ ಆನ್ ದ OMR ಶೀಟ್ ಶುಡ್ ನಾಟ್ ಬಿ ಡ್ಯಾಮೇಜ್ಡ್, ಮುಟಿಲೇಟೆಡ್, ಸ್ಪಾಯ್ಲ್ಡ್ ಅಂತ ಡೋಂಟ್ಸ್ ಅಂತ ಏನಿದಾವೆ ಅವನು ನೋಡ್ಕೋಬೇಕು. ದ ಥರ್ಡ್ ಬೆಲ್ ರಿಂಗ್ಸ್ ಅಟ್ 10:40 AM. ಟಿಲ್ ದೆನ್ ಡು ನಾಟ್ ರಿಮೂವ್ ದ ಸೀಲ್ ಪ್ರೆಸೆಂಟ್ ಆನ್ ದ ರೈಟ್ ಹ್ಯಾಂಡ್ ಸೈಡ್ ಆಫ್ ದಿಸ್ ಕ್ವಶನ್ ಬುಕ್ಲೆಟ್. ನೋಡಿ, 10:40ವರೆಗೂ ನೀವು ಒಂದು ಆ ಕ್ವಶನ್ ಬುಕ್ಲೆಟನ್ನು ತೆಗೆಯೋ ಹಾಗಿಲ್ಲ, ಸೀಲನ್ನು. ಡು ನಾಟ್ ಲುಕ್ ಇನ್ಸೈಡ್ ದಿಸ್ ಕ್ವಶನ್ ಬುಕ್ಲೆಟ್ ಆರ್ ಸ್ಟಾರ್ಟ್ ಆನ್ಸರಿಂಗ್ ಆನ್ ದ OMR ಆನ್ಸರ್ ಶೀಟ್. ಎಲ್ಲಿವರೆಗೆ? 10:40ವರೆಗೆ. ಆಮೇಲೆ ನಿಮಗೆ ಯಾವಾಗ ಆಫ್ಟರ್ ಥರ್ಡ್ ಬೆಲ್ 10:40 AM ಏನಾಗ್ತದಲ್ಲ, ಆ ನಂತರ ನೀವು ಓಪನ್ ಮಾಡಿ ಬರೀಲಿಕ್ಕೆ ಪ್ರಾರಂಭ ಮಾಡ್ಬೋದು. ಇದು ಸರಿಯಾದ ಕರೆಕ್ಟ್ ಮೆಥಡ್ ಏನು, ರಾಂಗ್ ಮೆಥಡ್ ಏನು ಅನ್ನೋದನ್ನು ತೋರಿಸಿದ್ದಾರೆ. ಒಂದು ಸಣ್ಣ ಒಂದು ಚಿಕ್ಕೆ ಆದರೂ ಕೂಡ ಅದನ್ನು, ಈಗ ನೀವು ಚಿಕ್ಕೆ ಇಟ್ಟರು ಕೂಡ ಇದನ್ನು ಅದು ಏನು ಮಾಡ್ತದೆ, ಡಿಟೆಕ್ಟ್ ಮಾಡುತ್ತೆ. ಆದ ಕಾರಣ ನೀವು ಸರಿಯಾಗಿ ಇದನ್ನು ಮಾಡಬೇಕು. ಇನ್ನು ಲಾಸ್ಟ್ ಬೆಲ್ 11:50ಗೆ ಯಾವಾಗ ನಿಮ್ಮ ಪೇಪರ್ನ ಇಸ್ಕೋತಾರೆ ಅಂತಂದ್ರೆ 11:50 ಆದಮೇಲೆ ನೀವು ಸ್ಟಾಪ್ ರೈಟಿಂಗ್ ಆನ್ ದ OMR ಆನ್ಸರ್ ಶೀಟ್, ನೀವು ಮಾರ್ಕ್ ಮಾಡೋದನ್ನು ನಿಲ್ಲಿಸಬೇಕು. ಮತ್ತು 11:50ಗೆ ನಿಮಗೆ ಪೇಪರ್ನ ಇಸ್ಕೊಳ್ಳಾಗ್ತದೆ. ಅಂದರೆ ನಿಮಗೆ 10:40ಇಂದ 11:50ವರೆಗೆ, ಅಂದರೆ 70 ಮಿನಿಟ್ಸ್ ನಿಮಗೆ ಟೋಟಲ್ ಆಗಿ ಎಕ್ಸಾಮ್ಗೆ ಟೈಮ್ ಸಿಗುತ್ತೆ. ನೀವು 70 ಅನ್ನೋಕ್ಕಿಂತ 60 ಮಿನಿಟ್ಸ್ ಅಂತ ತಿಳ್ಕೊಂಡು ನೀವು ಪ್ರಾಕ್ಟೀಸನ್ನು ಮಾಡಬೇಕಾಗ್ತದೆ ಮನೆಯಲ್ಲಿ. ಈಗ ಇಲ್ಲಿ ನೀವು ಕ್ವಶನ್ಗಳನ್ನು ನೋಡ್ತಾ ಹೋಗ್ಬೋದು. ಇಲ್ಲಿ ಇದನ್ನೇ ಒಂದು ಪೇಪರ್ ಅಂತ ತಿಳ್ಕೊಂಡು ನೀವು ಸರಿಯಾದ ಕ್ವಶನ್ ಏನು, ನಿಮ್ಗೆ ಏನು ಅನಿಸ್ತದೆ ಅಂತ ನೀವು ನೋಡ್ತಾ ಹೋಗ್ಬೋದು. ಈಗ ನೋಡಿ, ಇಲ್ಲಿ ಫಸ್ಟ್ ಕ್ವಶನ್ ಇದೆ, ಇದನ್ನು ನೀವು ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು. ನಿಮ್ಮ ಹತ್ರ ಆಲ್ರೆಡಿ ಕ್ವಶನ್ ಪೇಪರ್ಗಳಿದ್ರೆ ಅದನ್ನು ಕೂಡ ಮಾಡ್ಕೋಬೋದು. ಇದು ಫಿಸಿಕ್ಸ್ ಕ್ವಶನ್ ಪೇಪರ್ ನೋಡಿ, ಇದರಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ತೆಗಿಲಿಕ್ಕೆ ಆಗ್ತದೆ ಅಂತ ನೀವು ನೋಡ್ಬೋದು. ಇದು ಫಸ್ಟ್ ಕ್ವಶನ್ನು, ಇದು ಸೆಕೆಂಡ್ ಕ್ವಶನ್ನು. ನಾನು ಹಾಗೆ ತೋರಿಸ್ತಾ ಇರ್ತೀನಿ, ನಿಮಗೆ ಅಲ್ಲಿ ಪಾಸ್ ಮಾಡಿ ನೋಡ್ಕೋಬೋದು ನೀವು. ಇದು ಥರ್ಡ್ ಕ್ವಶನ್ನು, ಫೋರ್ತ್. ಇಲ್ಲಿ ನೀವು ಏನು ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಎಕ್ಸ್ಟ್ರಾ ಏನು ಎಡಿಷನಲ್ ಶೀಟ್ ಕೊಡೋದಿಲ್ಲ ಅವರು. ಈ ಒಂದು ರಫ್ ವರ್ಕ್ ಏನು ಇದನ್ನು ಕೊಟ್ಟಿರ್ತಾರಲ್ಲ ಅದರಲ್ಲೇ ಬರೀಬೇಕಾಗ್ತದೆ. ಅದಕ್ಕೆ ನೀವು ಮನೆಯಲ್ಲಿ ಒಂದು 4-5 ಪೇಜ್ ತೊಗೊಂಡು ಲೆಕ್ಕ ಮಾಡಿ ಇದನ್ನು ಮಾಡಿ ಸಾಲ್ವ್ ಮಾಡೋದ್ರ ಉಪಯೋಗ ಇರೋದಿಲ್ಲ. ನೀವು ಅತ್ಯಂತ ಕಡಿಮೆ ಸ್ಪೇಸ್ನಲ್ಲಿ ನೀವು ರಫ್ ವರ್ಕ್ ಮಾಡಿ ಆನ್ಸರ್ ಒಂದು ತಿಳ್ಕೊಳ್ಳಿಕ್ಕೆ ಇದನ್ನು ಮಾಡಬೇಕು. ನೋಡಿ, ಈ ನಂತರ ಕನ್ನಡದಲ್ಲಿ ಕೂಡ ಈ ರೀತಿ ಇರುತ್ತೆ, ಅದೇ ನಿಮಗೆ ಯೂಸ್ ಆಗೋದಿಲ್ಲ. ಇಂಗ್ಲೀಷ್ನಲ್ಲಿ ನೀವು ಏನಿರುತ್ತೆ ಅದೇ ನಿಮಗೆ ಕ್ಲಿಯರಿಟಿ ಇರುತ್ತೆ, ಅದನ್ನೇ ನೋಡಿಕೊಂಡು ನೀವು ಆನ್ಸರ್ಗಳನ್ನ ಇದನ್ನು ಮಾಡಬೇಕು. ಇಲ್ಲಿ ನೋಡಿ, ಪಕ್ಕದಲ್ಲಿ ಇದು ಹೋಗಿದೆ, ಇದು ಆ್ಯಕ್ಚುಲಿ ಫೋರ್ತ್ ಆದಮೇಲೆ ಇದು ಫಿಫ್ತ್ ಕ್ವಶನ್ನು. ಇದು ಕ್ವಶನ್ ನಂಬರ್ 5, ಇದರ ಆನ್ಸರ್ ಇದು. ಆಮೇಲೆ ನೆಕ್ಸ್ಟ್ ನೋಡಿ, ಎ ಬ್ಲಾಕ್ ಅಂತ ಕೊಟ್ಟಿದ್ದಾರಲ್ಲ, ಅದು 6th ಕ್ವಶನ್. ನೋಡಿ, ಇಲ್ಲಿ ಪಕ್ಕದಲ್ಲಿ ನಂಬರ್ಗಳು ಹೋಗಿದ್ದಾವೆ, ಇದೇ ಕನ್ನಡದಲ್ಲೂ ಇರುತ್ತೆ. ನಂತರ ನೋಡಿ 8th ಕ್ವಶನ್, ಇದು 8th ಕ್ವಶನ್ ಆ್ಯಂಡ್ ಇದನ್ನು ಕೊಟ್ಟಿದ್ದಾರೆ ಏನೇನು ಆಪ್ಷನನ್ನು. ಇದು 9th ಕ್ವಶನ್ನು. ನೋಡಿ, ಇದು ಸ್ವಲ್ಪ ಈಸಿ ಆದ ಪೇಪರ್ ಇದೆ. ಇದರಲ್ಲಿ ಅಟ್ಲೀಸ್ಟ್ ನೀವು ಒಂದು 40 ಅಬೋ ಆದರೂ ತೆಗೆದುಕೋಬೇಕು. ನೋಡಿ, 11th, 12th, 13th ಮತ್ತು 14th, 15th, 16th, 17th, 18th, 19th, 20th, 21st, 22nd. ನೀವು ಎಷ್ಟು ಪ್ರಶ್ನೆ ಪತ್ರಿಕೆಯನ್ನು ಪ್ರಾಕ್ಟೀಸ್ ಮಾಡ್ತೀರಾ ಅದು ತುಂಬ ಇಂಪಾರ್ಟೆಂಟು. ನೀವೊಂದು ಟೈಮ್ ಫಿಕ್ಸ್ ಮಾಡಿಕೊಂಡು 1 ಅವರಲ್ಲಿ ನೀವು ಕ್ವಶನ್ಗಳನ್ನು ಬಿಡಿಸ್ಬೇಕು. ನೋಡಿ, 23rd, 24, 25th ನೋಡಿ, ಕ್ವಶನ್ ನೋಡ್ಕೊಳ್ಳಿ. 25th ನೋಡಿ, 26th ನೋಡಿ, ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ 1 2 3 4 ಅದರಲ್ಲಿ ಆಪ್ಷನ್ಗಳೇ ಅದೇ ಆಪ್ಷನ್ನು, ಅದರಲ್ಲಿ ಇದನ್ನು ಮಾಡ್ಕೋಬೇಕು ನೀವು. 27th, 28th,
29th, next 32, 33, 34, 35, 36, 37, 38, 39, 40. ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು ನೀವು. 41, 42, 43, 44. ನೋಡಿ ಪಕ್ಕದಲ್ಲಿ ನಂಬರ್ ಹೋಗಿದೆ, ಅದು ಸ್ಕ್ಯಾನ್ ಮಾಡುವಾಗ. ನೋಡಿ ನೆಕ್ಸ್ಟ್ ಕ್ವಶನ್ಗಳನ್ನು ನೋಡ್ತಾ ಹೋಗಿ. ನೆಕ್ಸ್ಟ್ ಇದು ಕನ್ನಡ ವರ್ಷನ್ನು. ನಂತರ ನೆಕ್ಸ್ಟ್ ಕ್ವಶನ್ ನೋಡಿ, ಇದು 47th ಕ್ವಶನ್. 48th ಕ್ವಶನ್, ದ ಇಮೇಜ್ ಫಾರ್ಮ್ಡ್. 48th ಕ್ವಶನ್ ಅದು ನೋಡಿ. ಎಷ್ಟೊಂದು ಡೈರೆಕ್ಟ್ ಕ್ವಶನ್ ಅನ್ನು ಕೂಡ ಕೇಳಿದ್ದಾರೆ ಇಲ್ಲಿ. 48 ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು ನೀವು. 49 ನೋಡಿ ಕನ್ನಡ ಇದನ್ನು ಇದೆ. 50, ನೆಕ್ಸ್ಟ್ ಕ್ವಶನ್ ನೋಡಿ. ಇದು ಇಲ್ಲಿ ಕೂಡ ಡೈರೆಕ್ಟ್ ಕ್ವಶನ್ ಇದ್ದಾವೆ. ಇವನ್ ಥಿಯರಿ ನಿಮ್ಗೆ ಚೆನ್ನಾಗಿ ಗೊತ್ತಿದ್ರು ಆರಾಮಾಗಿ ಬರೀಬಹುದು. 52, 53, 54, 55, 56, 57, 57, 58, 59, 60. ಇದು ಲಾಸ್ಟ್ ಕ್ವಶನ್. ಇದು 59 ನೋಡಿ. ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು ನೀವು. 59th ಕ್ವಶನ್, ಇದು ಲಾಸ್ಟ್ 60th ಕ್ವಶನ್ ನೋಡಿ. ಇದು ನಮ್ಮದು ಸಿರೀಸ್ ಯಾವುದಿತ್ತು? A1 ಇತ್ತು. ಇದರ ಆನ್ಸರ್ಗಳನ್ನು ಈಗ ತೋರಿಸ್ತೀನಿ. A1 ಏನಿದೆ ಅಂತ ನೋಡೋಣ. ಆನ್ಸರ್ ಏನಿತ್ತು ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು. ವರ್ಷನ್ ಕೋಡ್ A1 ನೋಡಿ. A1 ವರ್ಷನ್ ಕೋಡ್ನ ಆನ್ಸರ್ ಏನಿತ್ತು ನೋಡಿ. ಕ್ವಶನ್ ನಂಬರ್ 1 4 2 4 ನೋಡಿ. 3 3 ಇದೆ, 4 4 ಇದೆ, 5 2 ಇದೆ, 6 1 7 1 8 4 ಈ ರೀತಿ ನೋಡಿ ಆನ್ಸರ್ಗಳಿವೆ. ನಿಮ್ಮ ಆನ್ಸರ್ಗಳನ್ನು ಚೆಕ್ ಮಾಡ್ಕೋಬೋದು ಈ ರೀತಿ ನೀವು. ಇಲ್ಲಿ ಎಲ್ಲ ಒಂದು 60 ಕ್ವಶನ್ಸ್ದ ಆನ್ಸರ್ಗಳನ್ನು ಈ ರೀತಿ ಕೊಟ್ಟಿರ್ತಾರೆ. ನೀವು ಹೈ ಕ್ವಾಲಿಟಿಯಲ್ಲಿ ಇಟ್ಕೊಂಡ್ರೆ, ವಿಡಿಯೋ ಕ್ವಾಲಿಟಿ ಇಟ್ಕೊಂಡ್ರೆ ಇದು ಒಮ್ಮೆ ನಿಮಗೆ ಎಲ್ಲವನ್ನು ಕ್ಲಿಯರಾಗಿ ನೋಡ್ಬೋದು. ನೀವು ಎಲ್ಲ ಆನ್ಸರ್ಗಳನ್ನು ಕ್ಲಿಯರಾಗಿ ನೋಡ್ಬೋದು. ನೀವು ಆಲ್ 60 ಕ್ವಶನ್ಸ್ ಆನ್ಸರ್ಗಳು ಇಲ್ಲಿ ನಿಮಗೆ ಕಾಣ್ತವೆ. ನಿಮಗೆ ಇದು ಉಪಯುಕ್ತ ಅನಿಸ್ತಂದರೆ ಮತ್ತೊಂದು ಪತ್ರಿಕೆಯೊಂದಿಗೆ ಭೇಟಿಯಾಗೋಣ. ಕಮೆಂಟ್ನಲ್ಲಿ ತಿಳಿಸಿ.